ನಾವು ದೇವ್ರ ಕೆಲಸ ಎಲ್ಲ ಮಾಡ್ತೀವಿ, ವಿಗ್ರಹ ಎಲ್ಲ ಮಾಡ್ತೀವಿ, ವಿಗ್ರಹ ಕೆಲಸ ಮಾಡ್ತೀವಿ. ಇಲ್ಲ ಅಲ್ಲಿ ಹೋಗಿದ್ದೆ, ಇಲ್ಲಿ ಪೂಜೆಗೆ ಬಂದ್ರಲ್ಲ. ಇದು ಬೀರೂರು ಕ್ಷೇತ್ರ, ಕಡೂರು ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ಈ ಒಂದು ಕ್ಷೇತ್ರ ಬಂದ್ಬಿಟ್ಟು ಮೈಲಾರಲಿಂಗೇಶ್ವರ ಸ್ವಾಮಿಯವರ ದಿವ್ಯ ಸ್ಥಾನ. ಶ್ರೀ ಸ್ವಾಮಿಯವರು ವಿಜಯನಗರ ಸಾಮ್ರಾಜ್ಯದಿಂದ ಆಳ್ವಿಕೆಯಿಂದ ಇಲ್ಲಿ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥದ್ದು. ಇಲ್ಲಿ ವಿಶೇಷವಾಗಿ ಮೈಸೂರು ಮಹಾರಾಜರ ಆ ಒಂದು ಏನು ನಾವು ವಿಶ್ವವಿಖ್ಯಾತ ಕಾರ್ಣಿಕ ನುಡಿಮುತ್ತುಗಳು ಅಂತ ಹೇಳ್ತೀವಿ, ದಸರಾ ಹಬ್ಬದಲ್ಲಿ ವಿಜಯದಶಮಿ ದಿವಸ ಇಲ್ಲಿ ಪ್ರತಿ ವರ್ಷನೂ ಆಗುತ್ತೆ. ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಆ ಕಾರ್ಣಿಕ ನುಡಿಮುತ್ತುಗಳು 3 ನುಡಿ ಆಗುತ್ತೆ. ಆ 3 ನುಡಿನ ಒಂದು ಉದಾಹರಣೆಯಾಗಿ ತಗೊಂಡು ಅದಕ್ಕೆ ಸಂಬಂಧಪಟ್ಟಂಗೆ ರಾಜ್ಯದ ರಾಜ್ಯಭಾರವನ್ನ ಮಾಡ್ತಾ ಇದ್ರು ಇಂದಿನ ರಾಜರು. ಮೈಸೂರು ರಾಜ್ಯಕ್ಕೆ ಇಲ್ಲಿನ ಕಾರ್ಣಿಕ ಆಗಿನ ಒಂದು ಇದ್ರ ಮುಖಾಂತರವಾಗಿ, ರಾಜ್ಯಸಭೆ ಮುಖಾಂತರವಾಗಿ ರಾಜರಿಗೆ ತಲುಪ್ತಾ ಇತ್ತು. ಇದೇ ರೀತಿ ಪ್ರತಿದಿನನೂ ವಿಶೇಷವಾದಂಥ ಪೂಜೆ ಇರುತ್ತೆ. ಪ್ರತಿ ದಸರಾ ಹಬ್ಬಕ್ಕೆ 5 ದಿವಸ, ಪ್ರಥಮ ದಿವಸದಾಗಿ ಸ್ವಾಮಿ ಪಟ್ಟಕ್ಕೆ ಕೂರುವುದು, ಆಮೇಲೆ 2ನೇ ದಿವಸ ವಿಶೇಷವಾಗಿ ಆಯುಧ ಪೂಜೆ ಆಗ್ತದೆ. ಆಯುಧ ಪೂಜೆ ಆದ ನಂತರ ಮಾರನೇ ದಿವಸ ವಿಜಯದಶಮಿ. ಇಲ್ಲಿ ಪಾದದ ಕೆರೆ ಅಂತ ಇದೆ ಗಾಳಹಳ್ಳಿ ಹತ್ರ, ಅಲ್ಲಿ ವಿಶೇಷವಾದಂಥ 101 ಗಣಪೂಜೆ ಆಗ್ತದೆ. ಅಲ್ಲಿ ಪೂಜಾರಪ್ಪರ ಮೇಲೆ ಸ್ವಾಮಿ ಮಹಿಮೆ ಆಗ್ತದೆ. ಆ ಮಹಿಮೆ ಆದ ನಂತರ 3 ಕಾರ್ಣಿಕ ನುಡಿಮುತ್ತುಗಳು ಅಂದ್ರೆ ಬೆಳಗಿನ ಜಾವ 4:15, 5 ಗಂಟೆ ಸುಮಾರಿಗೆ, ಬೆಳಗ್ಗೆ 4 ಗಂಟೆ ಅಥವಾ 5 ಗಂಟೆ ಸುಮಾರಿಗೆ ಸ್ವಾಮಿಯವರ ಕಾರ್ಣಿಕ ಜರುಗತ್ತೆ. ಈ ಒಂದು ಕಾರ್ಣಿಕಕ್ಕೆ ಸಾವಿರಾರು ಜನ ಭಕ್ತರು ಒಂದು ಸಾಕ್ಷಿ ಆಗ್ತಾರೆ. ಅದಾದ ನಂತರ ಆಯ್ತಾ, ಈಗ ಪ್ರಾರಂಭ ಶ್ರಾವಣ ಮಾಸದಲ್ಲಿ ಪ್ರತಿದಿನನೂ ಪೂಜೆ, ವಿಶೇಷವಾದಂತಹ ರುದ್ರಾಭಿಷೇಕ, ಸ್ವಾಮಿಯವರಿಗೆ ಮಹಾಮಂಗಳಾರತಿ, ಪ್ರತಿದಿನನೂ ದೋಣಿ ಸೇವೆ ಕಾರ್ಯಕ್ರಮ ಇರುತ್ತೆ. ಅದಾದ್ಮೇಲೆ ಈ ದಸರಾ ಶುರುವಾಗುತ್ತೆ. ದಸರಾ ಹಬ್ಬದಲ್ಲಿ ವಿಶೇಷವಾದಂತಹ ಪೂಜೆ ಕಾರ್ಯಕ್ರಮಗಳು ಆಗ್ತದೆ. ಅದಾದ್ಮೇಲೆ ಧನುರ್ಮಾಸದಲ್ಲೂ ಕೂಡ ವಿಶೇಷವಾದಂತಹ ಪೂಜೆ ಜರುಗ್ತದೆ. ಅದೇ ರೀತಿ ಪ್ರತಿ ವರ್ಷದಲ್ಲಿ, ಪ್ರತಿ ತಿಂಗಳು ಕೂಡ, ಪ್ರತಿ ವಾರನೂ ಕೂಡ, ಪ್ರತಿ ದಿವಸನೂ ಕೂಡ ವಿಶೇಷವಾದಂತಹ ಪೂಜೆಗಳು ಇಲ್ಲಿ ನಡೀತಾ ಹೋಗ್ತದೆ.
ಚೆನ್ನಾಗಿದಾವೆ ಯಾಕೆ ಹಾಕ್ಬಿಟ್ರೆ